ನಮಸ್ಕಾರ ಎಲ್ರು ಹೇಗಿದ್ದೀರಾ? ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆರಾಮಾಗಿರಿ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಸಿಂಪಲ್ ಆಗಿ ಒಂದು ಟಿಪ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾನು ರೆವೆನೆಂಟ್‌ನ ಮೊದಲನೇ ಎಪಿಸೋಡ್‌ನ ಎಕ್ಸ್‌ಪ್ಲೇನ್ ಮಾಡಿದೆ. ಅದು 1 ಗಂಟೆ ಎಪಿಸೋಡ್ ಆಗಿರೋದ್ರಿಂದ, ಜೊತೆಲಿ ಹಾರರ್ ಸೀರೀಸ್ ಆಗಿರೋದ್ರಿಂದ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್‌ಪ್ಲೇನ್ ಮಾಡಿ ಅದು 30 ನಿಮಿಷ, 35 ನಿಮಿಷದ ತನಕ ಟೈಮ್ ತಗೋತಾ ಇದೆ. ಸೊ ಅದಕ್ಕೆ ಇವತ್ತಿಂದ ನಾನು ಒಂದೊಂದು ಎಪಿಸೋಡ್‌ನ 2 ಭಾಗವಾಗಿ ನಿಮಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಸೊ ರೆವೆನೆಂಟ್ ಮೊದಲನೇ ಎಪಿಸೋಡ್ ಎಲ್ಲಿಗೆ ನಿಂತಿತ್ತು ಅಂದ್ರೆ, ಪ್ರೊಫೆಸರ್ ಹೇಸಾಂಗು ಟೆರೆಸ್ ಮೇಲಿಂದ ಬಿದ್ದು ಸತ್ತು ಹೋಗಿರ್ತಾನಲ್ಲ ಆ ಹುಡುಗನ ಮನೆ ಬಾಗಿಲನ್ನ ತೆಗಿತಾನೆ. ಅವನಿಗೆ ಒಂದು ಹುಡುಗಿ ಅಳೋ ಸದ್ದು ಕೇಳಿಸುತ್ತೆ. ಸೊ ಅಷ್ಟರಲ್ಲಿ ಮೇಲಿಂದ ಬಿದ್ದು ಸತ್ತು ಹೋಗಿರ್ತಾನಲ್ಲ ಆ ಹುಡುಗನ ತಂದೆ ತಾಯಿ ಬಂದು ನಿಂತ್ಕೊಂಡು, ನೀವ್ ಯಾರು, ನಮ್ಮ ಮನೆ ಹತ್ರ ನೀವ್ ಏನ್ ಮಾಡ್ತಾ ಇದ್ದೀರಾ ಅಂತ ಅವರಿಬ್ರು ಕೇಳ್ತಾರೆ. ಅದಕ್ಕೆ ಅವನು ಆ ಹುಡುಗನ ಹೆಸರು ಹೇಳಿ, ಆ ಹುಡುಗನ ಮನೆ ಇದೇನಾ ಅಂತ ಕೇಳ್ತಾನೆ. ಹೌದು ಇದೇನೆ, ಬಟ್ ಆದ್ರೆ ಅವ್ನು ಸತ್ತೋಗಿದ್ದಾನೆ ಅಂತ ನಿಮಗೆ ಗೊತ್ತಿಲ್ವಾ, ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಅವರು ಅವನನ್ನ ಕ್ವೆಶ್ಚನ್ ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ಒಳಗಡೆಯಿಂದ ಒಂದು ಸಣ್ಣ ಹುಡುಗಿ ಅಳೋ ಸದ್ದು ಇನ್ನೂ ಜೋರಾಗಿ ಕೇಳಿಸೋದಕ್ಕೆ ಶುರುವಾಗುತ್ತೆ. ಸೊ ಅದ ತಕ್ಷಣ ಅವ್ರ ಅಪ್ಪ ಅಮ್ಮ ಏನ್ ಮಾಡ್ತಾರೆ, ನೀವ್ ಇಲ್ಲಿರ್ಬಾರ್ದು, ನೀವ್ ಇಲ್ಲಿಂದ ಹೊರಡಿ, ನೀವು ಯಾರು ಅಂತ ಗೊತ್ತಿಲ್ಲ ನನ್ಗೆ, ಇಲ್ಲಿಂದ ಹೊರಡಿ ಅಂತ ಅವನ್ನ ಫಸ್ಟ್ ಅಲ್ಲಿಂದ ಕಳಿಸ್ತಾರೆ. ಪ್ರೊಫೆಸರ್ ಹೇಸಾಂಗಗೆ ಒಳಗಡೆ ಯಾರೋ ಇದ್ದಾರೆ, ಯಾವುದೋ ಸಣ್ಣ ಹುಡುಗಿ ಇದೆ, ಅಳ್ತಾ ಇದೆ ಅಂತ ಅವನಿಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಅವನು ಮನೆಯ ಹಿಂಭಾಗದಿಂದ ಬಂದು, ಎಲ್ಲಾದ್ರೂ ಕಿಟಕಿಗಳಿದ್ಯಾ, ಎಲ್ಲಾದ್ರೂ ನನ್ಗೆ ಒಳಗಡೆ ಏನ್ ನಡೀತಾ ಇದೆ ಅಂತ ನೋಡ್ಬೋದಾ ಅಂತ ಅನ್ಬಿಟ್ಟು ಕಿಟಕಿಗಳನ್ನ ಹುಡುಕ್ತಾನೆ. ಒಂದು ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಕಿಟಿಗೆ ಓಪನ್ ಮಾಡ್ತಾನೆ. ಓಪನ್ ಮಾಡಿದಾಗ ಆ ರೂಮಲ್ಲಿ ಯಾವುದೋ ಒಂದು ಮಗು ಅಳೋ ಸದ್ದು ಕೇಳಿಸ್ತಾ ಇರುತ್ತೆ. ಅವನು ಟಾರ್ಚ್ ಆನ್ ಮಾಡ್ಕೊಂಡು ಎಲ್ಲಾ ಕಡೆ ನೋಡ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿ ಮೂಲೆಯಲ್ಲಿ ಒಂದು 5 ರಿಂದ 6 ವರ್ಷದ ಮಗು ಕುತ್ಕೊಂಡು ಅಳೋದು ಕಾಣಿಸುತ್ತೆ ಅವನಿಗೆ. ಅದ್ ಕಾಣಿಸೋದಕ್ಕೂ ಆ ಡೋರ್ ಹತ್ರ ಅವ್ರ ಅಮ್ಮ ನಿಂತ್ಕೊಂಡು ಹೇಸಾಂಗ್ನೇ ನೋಡ್ತಿರ್ತಾಳೆ. ಅದನ್ನ ನೋಡೋದಕ್ಕೂ ಒಂದೇ ಆಗುತ್ತೆ. ಅಷ್ಟರಲ್ಲಿ ಹಿಂದೆಯಿಂದ ಬಂದು ಆ ಹುಡುಗಿಯ ತಂದೆ ಪ್ರೊಫೆಸರ್ ಹೇಸಾಂಗ್ ತಲೆ ಮೇಲೆ ಜೋರಾಗಿ ಹೊಡಿತಾನೆ. ಹೊಡೆದ ತಕ್ಷಣ ಪ್ರೊಫೆಸರ್ ಹೇಸಾಂಗ್ ಅಲ್ಲಿ ತಲೆ ಸುತ್ತಿ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಪ್ರೊಫೆಸರ್ ಹೇಸಾಂಗ್ನ ತಗೊಂಡ್ಬಂದು ಅದೇ ಕತ್ಲೆ ರೂಮಲ್ಲಿ ಆ ಹುಡುಗಿ ಜೊತೆ ಕೂಡಾಕ್ತಾರೆ. ಇನ್ನೊಂದು ಕಡೆ ಸಾನ್ಯೋಂಗಾಗೆ ತನಗೆ ಕನ್ನಡಿಯಲ್ಲಿ ದೆವ್ವಗಳು ಕಾಣಿಸ್ತಾ ಇದೆ ಅನ್ನೋ ಸತ್ಯ ಅವಳಿಗೆ ಗೊತ್ತಾಗಿರುತ್ತೆ. ಕನ್ನಡಿಯಲ್ಲಿ ನೋಡ್ತಾಳೆ, ಆ ಟೆರೆಸ್ ಮೇಲಿಂದ ಬಿದ್ದು ಸತ್ತೋಗಿರುವಂತ ಹುಡುಗನ ಆತ್ಮ ನಿಂತಿದೆ. ಅದು ನಿಧಾನವಾಗಿ ಇವ್ರ ಕಡೆಗೆ ಬರ್ತಾ ಇದೆ. ಎದುರುಗಡೆಯಿಂದ ನೋಡ್ರಿ ಏನು ಕಾಣ್ತಾ ಇಲ್ಲ, ಬಟ್ ಕನ್ನಡಿಯಲ್ಲಿ ಅವಳಿಗೆಲ್ಲ ಕಾಣಿಸ್ತಾ ಇದೆ. ಸೊ ಅದನ್ನ ನೋಡಿದ ತಕ್ಷಣ ಅಲ್ಲೇ ಹಸಿರು ಬಣ್ಣದ ಶೂ ಹಾಕೊಳ್ಳೋ ಅಂತ ಹುಡುಗ ನಿಂತಿರ್ತಾನೆ. ಅಂದ್ರೆ ಅವ್ನ ಕ್ಲಾಸ್ಮೇಟ್, ಆ ಸತ್ತೋಗಿರ್ತಾನಲ್ಲ ಆ ಹುಡುಗನ ಕ್ಲಾಸ್ಮೇಟ್ ಇನ್ನೊಬ್ಬ ನಿಂತಿರ್ತಾನೆ. ಅವನ್ ಕೈನ ಹಿಡ್ಕೊಂಡು ಜೋರಾಗಿ ಅವಳು ಮನೆಯಿಂದ ಆಚೆ ಹೋಗ್ತಾಳೆ. ಆಚೆ ಓಡಿಸ್ಕೊಂಡು ಹೋಗ್ತಾಳೆ. ತುಂಬಾ ದೂರ ತನಕ ಓಡೋಗಿ ನಿಂತ್ಕೊಂಡು, ಅವಳಿಗಷ್ಟೊತ್ತಿಗಾಗಲೇ ಕನ್ಫರ್ಮ್ ಆಗಿರುತ್ತೆ ನನಗೆ ಕನ್ನಡಿಯಲ್ಲಿ ದೆವ್ವಗಳು ಕಾಣ್ತಾ ಇದೆ ಅಂತ. ಸೊ ಅವಳು ಇಲ್ಲೆಲ್ಲಾದ್ರೂ ಕನ್ನಡಿ ಇದೆಯಾ ಅಂತ ಕೇಳ್ತಾಳೆ ಆ ಹುಡುಗನ್ನ. ಅವನು ಈ ರೋಡ್ ಎಂಡಲ್ಲಿದೆ ಅಂತ ಹೇಳ್ತಾನೆ. ಸೊ ಅಲ್ಲಿಗೆ ಆ ಹುಡುಗನ್ ಜೋರಾಗಿ ಕರ್ಕೊಂಡು ಹೋಗ್ತಾಳೆ. ಆ ಕನ್ನಡಿಯಲ್ಲಿ ಸಹಿತ ಆ ಹುಡುಗ ಸತ್ತೋಗಿರೋನ ಹುಡುಗನ ಆತ್ಮ ಅಲ್ಲಿ ಕಾಣಿಸ್ತಾ ಇರುತ್ತೆ. ಅದು ಒಂದು ಡೈರೆಕ್ಷನ್ಗೆ ಕೈ ಮಾಡಿ ತೋರಿಸ್ತಾ ಇರುತ್ತೆ. ಅವಳು ಎಷ್ಟು ದೂರ ಓಡೋದ್ರು, ಎಲ್ಲಿ ಗ್ಲಾಸ್ ಕಂಡ್ರು, ಎಲ್ಲಿ ಕಾರ್ ಗಾಜಿನ ಮೇಲೆ, ಎಲ್ಲಿ ಕನ್ನಡಿಯಲ್ಲಿ ಎಲ್ಲಿ ನೋಡಿದ್ರು ಅವಳಿಗೆ ಆ ಹುಡುಗ ಕಾಣಿಸ್ತಾ ಇರ್ತಾನೆ. ಅವನು ಯಾವುದೋ ಒಂದು ಡೈರೆಕ್ಷನ್ಗೆ ಕೈ ಮಾಡಿ ತೋರಿಸ್ತಾ ಇರ್ತಾನೆ. ಸೊ ಅದನ್ನ ನೋಡ್ಬಿಟ್ಟು ಸಾನಿಯಂಗಾಗ ಅನ್ಸುತ್ತೆ, ಆ ಹುಡುಗ ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ನಾನು ಅಲ್ಲಿಗೆ ಹೋಗ್ಬೇಕು ಅಂತ. ಆಮೇಲೆ ಈ ಗ್ರೀನ್ ಕಲರ್ ಶೂ ಹುಡ್ಗನ್ಗೆ ಹೇಳ್ತಾಳೆ, ನೋಡು ನಿನ್ ಮನೆಗೆ ಹೋಗು, ನಂಗೊಂದ್ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ. ಅವಳು ಆ ಹುಡ್ಗಿ ಯಾವ ಕಡೆ ಕೈ ತೋರಿಸ್ತಾ ಇರ್ತಾನೋ ಆ ಕಡೆಗೆ ಓಡಕ್ ಶುರು ಮಾಡ್ತಾಳೆ. ಈ ಗ್ರೀನ್ ಕಲರ್ ಶೂ ಹುಡ್ಗನು ಏನ್ ಆಗ್ತಾ ಇದೆ ಅಂತ ಅವನಿಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಅವನು ಸಾನ್ಯೋಂಗನ ಫಾಲೋ ಮಾಡ್ಕೊಂಡು ಬರ್ತಾನೆ. ಆ ಹುಡ್ಗನ ಡೈರೆಕ್ಷನ್ ಫಾಲೋ ಮಾಡ್ಕೊಂಡು ಬಂದ ತಕ್ಷಣ ಅದು ಆ ಚಿಕ್ಕ ಹುಡುಗಿ ಇರ್ತಾಳಲ್ಲ ಅವ್ರ ಮನೆ ಹತ್ರಕ್ಕೆನೆ ಅವಳು ಬರ್ತಾಳೆ. ಅಷ್ಟರಲ್ಲಿ ಒಳಗಡೆ ಇಲ್ಲಿ ಪ್ರೊಫೆಸರ್ ಹೇಸಾಂಗ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದವನು, ಅವನಿಗೆ ಪ್ರಜ್ಞೆ ಬಂದಿರುತ್ತೆ. ಅವನು ಅಲ್ಲೇ ಇದ್ದಿದ್ದ ಕಿಟಕಿನ ತುಂಬಾ ಅಂದ್ರೆ ಏನೇನೋ ತಗೊಂಡು ಒಡೆದು ಮಾಡಿ ಅದನ್ನ ಗೋಡೆಯಿಂದ ಕಿತ್ಬಿಟ್ಟು ಒಂದಷ್ಟು ಜಾಗ ಮಾಡ್ತಾನೆ ಆ ಹುಡುಗಿ ಆಚೆ ಹೋಗೋದಕ್ಕೆ ಅಂತ. ಒಂದು ಟೇಬಲ್ ಹಾಕಿ ನಿಲ್ಸ್ಬಿಟ್ಟು, ನೀನು ಆಚೆ ಹೋಗು ಅಂತ ಅವನು ಪ್ರೊಫೆಸರ್ ಹೇಸಾಂಗ್ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅವನು ಒಡೆದು ಮಾಡಿ ಇದ್ ಮಾಡೋಷ್ಟೊತ್ತಿಗೆ ಆ ಸದ್ದು ಕೇಳಿಸ್ಕೊಂಡು ಆ ಹುಡುಗಿಯ ತಂದೆ ಅಲ್ಲಿ ಒಳಗಡೆ ಬಂದಿರ್ತಾನೆ. ಬಂದ್ಬಿಟ್ಟು ಆ ಹುಡುಗಿನ ಹೋಗದೆ ಇರೋ ಹಾಗೆ ತಡೆಯೋದಕ್ಕೆ ಅವ್ನು ಪ್ರಯತ್ನ ಪಡ್ತಿರ್ತಾನೆ. ಬಟ್ ಪ್ರೊಫೆಸರ್ ಹೇಸಾಂಗ್ ಅವನನ್ನ ತಡೆದು ತುಂಬಾ ಕಷ್ಟಪಟ್ಟು ಅವನ ಜೊತೆ ಫೈಟಿಂಗ್ ಎಲ್ಲ ಮಾಡಿ ಅವನ್ನ ತಡೀತಿರ್ತಾನೆ. ಈ ಕಡೆ ಈ ಹುಡುಗಿ ಕಿಟಕಿಯಿಂದ ಆಚೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಅವಳು ಚಿಕ್ಕ ಹುಡುಗಿ ಆಗಿದ್ರಿಂದ ನೀಟಾಗಿ ಹೊರಗಡೆ ಹೋಗಕ್ ಆಗ್ತಿರಲ್ಲ ಅವಳಿಗೆ. ಸೊ ಅಷ್ಟರಲ್ಲಿ ಆ ಹುಡುಗನ ಆತ್ಮ ಕೊಡುವಂತ ಡೈರೆಕ್ಷನ್ ನ ಫಾಲೋ ಮಾಡ್ಕೊಂಡು ಸಾನಿಯೋಂಗ ಕೂಡ ಅಲ್ಲಿಗೆ ಬರ್ತಾಳೆ. ಆ ಕಿಟಕಿ ಹತ್ರ ಬಂದು ಅಲ್ಲಿ ನೋಡ್ತಾಳೆ, ಆ ಹುಡುಗಿ ಆಚೆ ಬರೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಸೊ ಅವಳು ಒಳಗಡೆಯಿಂದ ಕೈ ಹಾಕಿ ಆ ಹುಡುಗಿನ ಆಚೆ ಕರ್ಕೋತಾನೆ. ಆಚೆ ಕರ್ಕೊಂಡು ಆ ಹುಡುಗಿನ ಸಮಾಧಾನ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಆ ಹುಡುಗಿಯ ಅಮ್ಮ ಇನ್ನೂ ಮನೆಯಿಂದ ಆಚೆ ಬಂದು
ಸಾನಿಯೊಂಗನಿಂದ ಆ ಹುಡುಗಿನ ಕಿತ್ಕೊಳಕ್ಕೆ ಅಂತ ಬರ್ತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಆ ಗ್ರೀನ್ ಕಲರ್ ಶೂ ಹಾಕೊಂಡಿರೋ ಹುಡ್ಗ ಇರ್ತಾನಲ್ಲ, ಅವ್ನು ಅಲ್ಲೇ ಬಂದ್ಬಿಟ್ಟು ನಿಂತಿರ್ತಾನೆ. ಅವನು ಅವ್ರ ಅಮ್ಮನ್ನ ತಡಿತಾನೆ. ಇನ್ನೊಂದು ಕಡೆ ಪ್ರೊಫೆಸರ್ ಹೇಸಾಂಗು ಒಂದು 4 ಬಿಡ್ತಾನೆ ಅವ್ರ ಅಪ್ಪನ್ಗೆ. ಆ ಹುಡುಗಿಯ ತಂದೆಗೆ ಅವನು ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ಕೋತಾನೆ. ಪ್ರೊಫೆಸರ್ ಹೇಸಾಂಗ್, ಸಾನಿಯೋಂಗ ಮತ್ತೆ ಆ ಹಸಿರು ಕಲರ್ ಶೂ ಹುಡುಗ 3 ಜನ ಸೇರ್ಕೊಂಡು ಆ ಹುಡುಗಿನ ಕಾಪಾಡಿರ್ತಾರೆ. ಸೊ ಇಲ್ಲಿ ಬೇಸಿಕಲಿ ಏನಾಗಿರುತ್ತೆ ಅಂದ್ರೆ, ಆ ಅಪ್ಪ ಅಮ್ಮನ್ಗೆ ಒಬ್ಬ ಮಗ ಇರ್ತಾನೆ. ಅವನು ಟೆರೇಸ್ ಮೇಲಿಂದ ಬಿದ್ದು ಸತ್ತೋದ್ನಲ್ಲ, ಅವನು ಮೊದಲನೇ ಮಗ. ಈ ಹುಡುಗಿ 2ನೇ ಮಗಳು. ಸೊ ಇವಳು ಹುಟ್ಟದ್ದನ್ನ ಅವರು ಕೊರಿಯನ್ ಗವರ್ಮೆಂಟ್ಗೆ ರಿಜಿಸ್ಟರ್ ಮಾಡಬೇಕು. ಸೊ ಆದ್ರೆ ಇವರು ರಿಜಿಸ್ಟರ್ ಮಾಡ್ಸಿರೋದಿಲ್ಲ ಅವ್ಳು ಹುಟ್ಟಿರೋದ್ನ. ಸೊ ಅವ್ಳು ಹುಟ್ಟಿರೋದ್ನ ಇವರು ಸೀಕ್ರೆಟ್ ತರನೇ ಮೇಂಟೈನ್ ಮಾಡ್ಕೊಂಡು ಬಂದಿರ್ತಾರೆ. ಬೈ ಎನಿ ಚಾನ್ಸ್ ಇವಾಗ ಯಾವ್ದಾದ್ರು ಲೀಗಲ್ ಬಾಡೀಸ್ಗೆ ಅದು ಗೊತ್ತಾದ್ರೆ ತುಂಬಾ ಫೈನ್ ನ ಕಟ್ಟಬೇಕಾಗುತ್ತೆ, ಮತ್ತೆ ತುಂಬಾ ತರದ ಪನಿಷ್ಮೆಂಟ್ಸ್ ನ ಅನುಭವಿಸ್ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಆ ಹುಡುಗಿನ ಅವರು ಬಚ್ಚಿಟ್ಟಿರ್ತಾರೆ. ಸೊ ಆ ಹುಡುಗಿನ ಆಚೆ ಬರಕ್ ಬಿಡ್ತಿರಲ್ಲ, ಆ ಹುಡುಗಿಗೆ ಊಟ ತಿಂಡಿ ಸರಿ ಕೊಡ್ತಿರಲ್ಲ. ಬಟ್ ಆದ್ರೆ ಅವ್ರ ಅಣ್ಣನ್ಗೆ ಆ ಹುಡುಗಿನ ಕಂಡ್ರೆ ತುಂಬಾ ಇಷ್ಟ ಇರುತ್ತೆ. ಅವ್ರ ಅಣ್ಣ ಯಾವಾಗ್ಲೂನು ಊಟ ತಗೊಂಬಂದ್ ಕೊಡೋದು, ಆ ಹುಡ್ಗಿಗ್ ನೀರ್ ತಗೊಂಬಂದ್ ಕೊಡೋದು, ಆ ಹುಡ್ಗಿ ಜೊತೆ ಕುತ್ಕೊಂಡ್ ಮಾತಾಡೋದು, ಹೀಗೆ ಮಾಡ್ತಿರ್ತಾನೆ. ಇದನ್ನ ಮಾಡೋದಕ್ಕೆ ಅವ್ರ ಅಪ್ಪ ಅಮ್ಮನ್ಗೆ ಸಿಟ್ಟು ಬರ್ತಿರುತ್ತೆ. ಆ ಹುಡ್ಗನ್ನ ಅವ್ರ ಅಪ್ಪ ಅಮ್ಮ ಇಟ್ಕೊಂಡು ಹೊಡಿತಾ ಇರ್ತಾರೆ. ಮತ್ತೆ ಅವನು ಸ್ಕೂಲಲ್ಲಿ ಹೋದಾಗ್ಲೂನು ಅವ್ನ ಬೇರೆ ಹುಡುಗರು ಸ್ವಲ್ಪ ರೇಗ್ಸೋದು, ರ್ಯಾಗಿಂಗ್ ಮಾಡೋದು ಈ ತರಾನೇ ಮಾಡ್ತಿರ್ತಾರೆ. ಅವನ್ಗೆ ಸ್ಟ್ರೆಸ್ನ ತಡ್ಕೊಳಕ್ಕಾಗದೆ ಅವನು ತುಂಬಾ ಜನನ ಸಹಾಯ ಕೇಳ್ತಾನೆ, ಈ ತರ ನನ್ಗೆ ಸಹಾಯ ಮಾಡಿ ಅಂತ. ಬಟ್ ಸ್ಟಿಲ್ ಯಾರು ಅವನ್ಗೆ ಸಹಾಯ ಮಾಡಿರೋದಿಲ್ಲ. ಆ ಫ್ರಸ್ಟ್ರೇಷನ್ ನ ತಡ್ಕೊಳಕ್ಕಾಗದೆ ಅವನು ಟೆರೇಸ್ ಮೇಲಿಂದ ಬಿದ್ದು ಸತ್ತೋಗಿರ್ತಾನೆ. ಅವನಿಗೆ ನಾನಂತೂ ಸತ್ತೋಗ್ತೀನಿ, ಅಟ್ಲೀಸ್ಟ್ ನನ್ನ ತಂಗಿನಾದ್ರೂ ಸೇವ್ ಮಾಡ್ಬಿಟ್ಟು ನನ್ನ ತಂಗಿನಾದ್ರು ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಅವನು ಆ ಹುಡುಗರ ಮೂಲಕ ಅವನ ತಂಗಿನ ಕಾಪಾಡ್ಬೇಕು ಅಂತ ಅವನು ಪ್ರಯತ್ನ ಪಡ್ತಿರುತ್ತೆ ಆ ಹುಡುಗನ ಆತ್ಮ. ಸೊ ಅವನ ತಂಗಿನ ಸೇಫ್ ಮಾಡ್ಬಿಟ್ಟು ಅವರು ಗೌರ್ಮೆಂಟ್ಗೆ ಒಪ್ಪಿಸ್ತಾರೆ. ಅದರಿಂದ ಆ ಹುಡುಗನ ಆತ್ಮಕ್ಕೆ ಶಾಂತಿಯಾಗಿ ಆ ಹುಡುಗನ ಆತ್ಮ ಖುಷಿಯಾಗಿ ಹೊರಟೋಗುತ್ತೆ. ಪ್ರೊಫೆಸರ್ ಹೇಸಾಂಗ್ ಹತ್ರ ಸಾನಿಯೋಂಗ ಕೇಳ್ತಾಳೆ, ಆ ಹುಡುಗನ ಆತ್ಮ ಸಮಾಧಾನ ಆಗಿ ಹೋಯ್ತಾ ಅಂತ. ಸೊ ಪ್ರೊಫೆಸರ್ ಹೇಸಾಂಗ್ ಸುತ್ತಮುತ್ತ ನೋಡ್ಬಿಟ್ಟು, ಹೌದು ಆ ಹುಡುಗನ ಆತ್ಮ ಸಮಾಧಾನವಾಗಿ ಹೋಗಿದೆ. ಅವರ ಕಾಟ ಅಂದ್ರೆ ಅವರ ಪ್ರಾಬ್ಲಮ್ ಅವ್ರ ಪ್ರಾಬ್ಲಮ್ ಇಲ್ಲಿಗೆ ಸಾಲ್ವ್ ಆಯ್ತು. ಬಟ್ ನಿನ್ನ ಮೈಯಲ್ಲಿರುವಂತಹ ದೆವ್ವದ ಪ್ರಾಬ್ಲಮ್ ಇನ್ನೂ ಹಾಗೆ ಇದೆ, ನೀನು ಅದ್ರ ಕಡೆ ಗಮನ ಕೊಡ್ಬೇಕು ಅಂತ ಹೇಳ್ತಾನೆ. ಅವಾಗ ಅವಳು ಒಂದೊಂದ್ಸಲ ಈ ಸುತ್ತಮುತ್ತ ಇರೋ ಜನಗಳನ್ನ ನೋಡಿದ್ರೇನೆ ಆ ದೆವ್ವ ನೋಡೋದಕ್ಕಿಂತ ಜಾಸ್ತಿ ಭಯ ಆಗುತ್ತೆ, ಇವರೇ ತುಂಬಾ ಭಯಂಕರವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೋಗ್ತಾಳೆ. ಹೋಗಿ ಸೆಮಿ ಹತ್ರ ಕುತ್ಕೊಂಡು ಅವತ್ತು ನಡೆದಿದ್ನೆಲ್ಲ ಹೇಳ್ತಾಳೆ. ಸೆಮಿ ಮತ್ತೆ ಅವಳು ಇಬ್ರು ಕುತ್ಕೊಂಡು ಬಡವರಾಗಿ ಹುಟ್ಟೋದು ಎಷ್ಟು ಕಷ್ಟ ಅಂತ ಅವರು ಮಾತಾಡ್ಕೊಂಡು ಬೇಜಾರ್ ಪಟ್ಕೋತಾರೆ. ಇನ್ನೊಂದ್ ಕಡೆ ಪ್ರೊಫೆಸರ್ ಹೇಸಾಂಗ್ ಆ ಹುಡುಗಿನ ಕಾಪಾಡಿದ್ಮೇಲೆ ಮನೆಗ್ ಬಂದು ಕುತ್ಕೊಂಡು ಒಬ್ಬ ಹುಡುಗ ಅವನು ಪ್ರೊಫೆಸರ್ ಹೇಸಾಂಗಿಂತ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಚಿಕ್ಕವನ್ ತರ ಕಾಣಿಸ್ತಿರ್ತಾನೆ. ಅವನ ಜೊತೆ ಕುತ್ಕೊಂಡು ಮಾತಾಡ್ತಿರ್ತಾನೆ. ಸೊ ಫೈನಲಿ ನಿನ್ಗೆ 15 ವರ್ಷದ ಮೇಲೆ ನಿಮ್ಮಮ್ಮನ ಸಾಯಿಸಿದಂತ ಒಂದು ದೆವ್ವ ಕೈಗೆ ಸಿಕ್ಕಿದೆ. ಬಟ್ ಸ್ಟಿಲ್ ನೀನು ಅದನ್ನ ಹಿಡಿಯೋದಕ್ ಆಗ್ತಿಲ್ಲ, ಅದನ್ನ ಏನು ಮಾಡಕ್ ಆಗ್ತಾ ಇಲ್ಲ. ಸೊ ನಿನ್ಗೆ ಯಾಕೆ ಬೇಕು? ಈಗ ನಿಮ್ಮಮ್ಮ ಸತ್ತೋಗಾಗಿದೆ, ನೀನ್ ಯಾಕೆ ಅದರಿಂದ ಬಿದ್ದಿದ್ಯಾ? ನಿನ್ ಪಾಡಿಗೆ ನೀನ್ ಆರಾಮಾಗಿರು ಅಂತ ಹುಡ್ಗ ಹೇಳ್ತಾನೆ. ಪ್ರೊಫೆಸರ್ ಹೇಸಾಂಗು, ಇಲ್ಲ ನಾನು ಅದನ್ನ ಒಂದು ಒಳ್ಳೆ ತರದಲ್ಲಿ ಅದನ್ನ ಮುಗಿಸ್ಬೇಕು, ಇಲ್ಲದೆ ಹೋದ್ರೆ ಇನ್ನಷ್ಟು ಜನ ಸಾಯ್ತಾರೆ ಅಂತ ಅವನು ಹೇಳ್ತಾನೆ. ಸೊ ಆಮೇಲೆ ಆ ಹುಡ್ಗ ಕೇಳ್ತಾನೆ, ಗಾಂಗ್ಮು ಅವನ ಮಗಳು ಸಾನಿಯೋಂಗನ ರೆಸ್ಪಾನ್ಸಿಬಿಲಿಟಿನ ನಿನಗೆ ವಹಿಸೋ ತರ ಒಂದು ಪತ್ರ ಬರ್ದಿದ್ದು ಯಾಕೆ? ಎಷ್ಟೋ ಸಲ ನೀನೇ ಹೋಗಿ ಗಾಂಗ್ಮುನ ಭೇಟಿ ಆಗ್ಬೇಕು ಅಂತ ಹೋದ್ರುನು ಅವನು ಯಾವತ್ತೂ ನಿನ್ನ ಭೇಟಿ ಮಾಡಿರ್ಲಿಲ್ಲ. ಅಂತವನು ನನ್ ಮಗಳನ್ನ ನೋಡ್ಕೊ ನಾನ್ ಸತ್ತ ಮೇಲೆ ಅಂತ ನಿನ್ಗೆ ಯಾಕೆ ಲೆಟರ್ ಬರ್ದ? ಗಾಂಗ್ಮೋಗೆ ಮುಂಚೆನೆ ಗೊತ್ತಿತ್ತಾ ತನ್ನ ಮಗಳಿಗೆ ಈ ಪರ್ಟಿಕ್ಯುಲರ್ ಆಗಿ ಈ ದೆವ್ವದಿಂದ ಕಾಟ ಬರುತ್ತೆ, ಆ ದೆವ್ವ ಅವಳಿಗೆ ಮೈ ಮೇಲೆ ಬರುತ್ತೆ ಅನ್ನೋದು ಅವ್ನಿಗೆ ಮುಂಚೆನೆ ಗೊತ್ತಿತ್ತಾ? ಇದೆಲ್ಲ ಏನೋ ಕ್ಲಮ್ಸಿ ಆಗಿದೆ, ಗಾಂಗ್ಮೋ ಏನ್ ಮಾಡ್ತಾ ಇದ್ದಾನೆ ಅಂತ, ಏನ್ ಮಾಡೋದಕ್ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಹುಡ್ಗ ಕೇಳ್ತಾನೆ. ಆಗ ಸೊ ನಂಗೂ ಗೊತ್ತಿಲ್ಲ, ನಾನು ಇದಕ್ಕೆ ಉತ್ತರನ ಹುಡುಕ್ತಾ ಇದ್ದೀನಿ ಅಂತ ಪ್ರೊಫೆಸರ್ ಹೇಸಾಂಗ್ ಹೇಳಿ ಸುಮ್ನೆ ಆಗ್ತಾನೆ. ಇನ್ನೊಂದ್ ಕಡೆ ಸಾನಿಯೋಂಗನ ಫ್ರೆಂಡು ಸೆಮಿ ನೀಟಾಗಿ ರೆಡಿ ಆಗ್ಬಿಟ್ಟು ಬರ್ತಾಳೆ. ಅಷ್ಟೊತ್ತಿಗೆ ಸಾನಿಯೋಂಗ ಕೂಡ ಅವಳು ಪಾರ್ಟ್ ಟೈಮ್ ಜಾಬ್ಗಳಿಗೆ ಹೋಗಕ್ಕೆ ಅಂತ ರೆಡಿ ಆಗಿರ್ತಾಳೆ. ಸೊ ಅವಳು ಬಂದ್ಬಿಟ್ಟು, ಬಾ ನಾನು ನಿನ್ನ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ ಸಾನಿಯೋಂಗ, ಬಾ ನೀನು ಅಂತ ಕರೀತಾಳೆ. ಅವಾಗ ಸಾನಿಯೋಂಗ, ನೀ ಎಲ್ಲಿಗೆ ಹೋಗ್ತಾ ಇದೆಯಾ ಕರೆಕ್ಟ್ ಆಗಿ ಹೇಳಿದ್ರೆ ನಾ ಬರೋದು ಅಂತ ಹೇಳ್ತಾಳೆ. ಅದಕ್ಕೆ ಸೆಮಿ ಹೇಳ್ತಾಳೆ, ನಮ್ಮ ಕ್ಲಾಸ್ಮೇಟ್ ಇದ್ಲಲ್ಲ ಅವಳೊಬ್ಳು, ಅವಳ ಹೆಸರು ಹೇಳ್ಬಿಟ್ಟು ಅವಳು ಮದ್ವೆ ಆಗ್ತಾ ಇದ್ದಾಳೆ, ಅವಳು ಅದಕ್ಕೋಸ್ಕರ ಎಲ್ಲಾರ್ಗು ಒಂದು ಪಾರ್ಟಿ ಕೊಡ್ತಾ ಇದ್ದಾಳೆ, ಬಾ ಹೋಗೋಣ ಅಂತ ಅವಳು ಕರೀತಾಳೆ. ಸೊ ನಾನು ಈ ತರ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗಕ್ಕೆ ಅಂತ ಈ ತರ ರೆಡಿ ಆಗಿದ್ದೀನಿ, ನಾನು ಈ ಬಟ್ಟೆಲಿ ಅಲ್ಲಿಗೆ ಬರಲ್ಲ, ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾಳೆ ಸಾನಿಯೋಂಗ. ಫಸ್ಟ್ ನನ್ನ ಒಂದು ಕ್ರಶ್ ಇದ್ನಲ್ಲ ಅವ್ನು ಕೂಡ ಅಲ್ಲಿ ಬಂದಿರ್ತಾನೆ, ಪ್ಲೀಸ್ ಸಾನಿಯೋಂಗ ಬಾ ಹೋಗೋಣ ಅಂತ ಅವಳು ತುಂಬಾ ಕೇಳ್ಕೊತಾಳೆ. ಅವಳಿಗೆ ಇಷ್ಟ ಇಲ್ಲದೆ ಇದ್ರು
ಸಾನಿವಂಗ ತುಂಬಾ ಕಷ್ಟಪಟ್ಕೊಂಡು ಸೆಮಿ ಜೊತೆ ಹೋಗ್ತಾಳೆ ಆ ಒಂದು ಪಾರ್ಟಿಗೆ ಹೋಗ್ಬಿಟ್ಟು ಅಲ್ಲಿ ತುಂಬಾ ಜನ ಎಲ್ಲ ಇರ್ತಾರೆ. ಎಲ್ಲಾರ್ನು ಜಸ್ಟ್ ಎಲ್ಲಾರ್ನು ಒಂದ್ಸಲ ಹಲೋ ಹಾಯ್ ಅಂತ ಮಾತಾಡಿಸ್ಬಿಟ್ಟು ಅವಳ ಪಾಡ್ಗಳು ಒಂದ್ ಸೈಡಲ್ಲಿ ಕುತ್ಕೊಂಡು ಅವಳಿಗೆ ಏನ್ ಸರ್ವ್ ಮಾಡ್ತಾರೋ ಅದನ್ನ ಅವಳು ತಿಂತಾ ಇರ್ತಾಳೆ. ಇಷ್ಟೊತ್ತಿಗೆ ಆ ಮದುವೆ ಆಗೋ ಹುಡುಗಿ ಇವಳಿಗೆ ಸಾನ್ಯವಂಗಾಗೆ ರೇಗ್ಸೋ ತರ ಮಾತಾಡೋಕ್ ಶುರು ಆಗ್ತಾಳೆ. ಓ ನೀನ್ ಮುಂಚೆಯಿಂದಾನು ಹೀಗೆ ಲೋಕಲ್ ಬಟ್ಟೆಲಿ ಇರ್ತೀಯಾ, ಆದ್ರೂ ನಿನ್ನ ಲೋಕಲ್ ಬಟ್ಟೆಲೆ ತುಂಬಾ ಚೆನ್ನಾಗಿ ಕಾಣಿಸ್ತೀಯಾ, ಇವತ್ತು ಅಷ್ಟೇ ನೀನ್ ಲೋಕಲ್ ಬಟ್ಟೆಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಈ ತರ ಏನೇನೋ ಟಾಂಟ್ ಮಾಡಕ್ ಶುರು ಮಾಡ್ತಾಳೆ. ಸೊ ಅದಾದ್ಮೇಲೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ಸಾನ್ಯವಂಗ ಅವ್ಳ ಪಾಡ್ಗಳು ತಿಂತಾ ಇರ್ತಾಳೆ. ಪೊಲೀಸ್ ಆಫೀಸರ್ ಹಾಂಗ್ಸೆ ಇರ್ತಾನಲ್ಲ, ಅವ್ನು ಕೂಡ ಅದೇ ಗುಂಪಿನಲ್ಲಿ ಇರ್ತಾನೆ. ಅವನು ಸಾನ್ಯವಂಗ ಜೊತೆ ಓದ್ದೋನು ಅಂತ ನಾನು ಮೊದಲನೇ ಎಪಿಸೋಡ್ ಅಲ್ಲಿ ಹೇಳಿದ್ನಲ್ಲ. ಸೊ ಅವ್ನು ಕೂಡ ಅದೇ ಗುಂಪಿನಲ್ಲಿ ಇರ್ತಾನೆ. ಹಾಂಗ್ಸೆ ಅವನ್ನ ಕಂಡ್ರೆ ಸೆಮಿಗೆ ಇಷ್ಟ ಇರುತ್ತೆ. ಮದುವೆ ಆಗೋ ಹುಡುಗಿ ಸಾನ್ಯವಂಗಾಗೆ ರೇಗಿಸೋ ತರ ಮಾತಾಡ್ತಾಳೆ. ಸಾನ್ಯವಂಗಕ್ಕೆ ಬೇಜಾರಾಗುತ್ತೆ. ಸೊ ಅವಳು ನನ್ಗೆ ಸ್ವಲ್ಪ ಕೆಲ್ಸ ಇದೆ, ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಡ್ತಾಳೆ. ಅವಳು ಹೊರಟ ತಕ್ಷಣ ಅವಳಿಂದಾನೆ ಹಾಂಗ್ಸೆನು ಎದ್ಬಿಟ್ಟು ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಮದ್ವೆ ಹುಡುಗಿಗೆ ನೀನೊಂಚೂರು ಬದ್ಲಾಗಿಲ್ಲ, ಬರೀ ನಿಂದನ್ ಮಾತ್ರ ಯೋಚನೆ ಮಾಡ್ತೀಯ ನೀನು ಅಂತ ಹೇಳ್ಬಿಟ್ಟು ಅಲ್ಲಿಂದ ಆಚೆ ಬರ್ತಾನೆ. ಆಚೆ ಬಂದು ನೋಡ್ತಾನೆ ಸಾನ್ಯವಂಗ ಅಷ್ಟರಲ್ಲಿ ಅಲ್ಲೆಲ್ಲೂ ಇರಲ್ಲ. ಅವಳು ಅಷ್ಟೊತ್ತಿಗಾಗ್ಲೇ ಹೊರಟೋಗಿರ್ತಾಳೆ. ಇನ್ನೊಂದ್ ಕಡೆ ಪ್ರೊಫೆಸರ್ ಹೇಸಾಂಗ್ ಸಾನ್ಯವಂಗನ್ ಮನೆಗ್ ಬರ್ತಾನೆ. ಅಷ್ಟರಲ್ಲಿ ಸಾನ್ಯವಂಗ ಹೊರಟೋಗಿರ್ತಾಳೆ. ಅವ್ರಮ್ಮ ಮಾತ್ರ ಇರ್ತಾರೆ. ಅವ್ನ್ ಬಂದ್ಬಿಟ್ಟು ಸಾನ್ಯವಂಗ ಮನೆ ಇದೇನಾ ಅಂತ ಕೇಳ್ತಾನೆ. ಸೊ ಅದಕ್ಕೆ ಅವಳು ಹೌದು ಇದೇನೆ, ಬನ್ನಿ ಒಳಗಡೆ, ಯಾರೋ ನನ್ ಮಗಳಿಗೆ ಗೊತ್ತಿರೋರು ಅಂತ ಹೇಳ್ಬಿಟ್ಟು ಅವಳು ಬನ್ನಿ ಒಳಗಡೆ ಅಂತ ಕರೆದ್ಬಿಟ್ಟೆಲ್ಲ ಕೂರಿಸ್ಬಿಟ್ಟು ಅವ್ನಿಗೇನೋ ಟೀನೋ ಕಾಫಿನೋ ತಂದು ಕೊಡ್ತಾಳೆ. ಆಮೇಲೆ ಪ್ರೊಫೆಸರ್ ಹೇಸಾಂಗು ನಾನು ಒಬ್ಬ ಫಾಕ್ಲೆಟ್ ಪ್ರೊಫೆಸರ್ ಅಂತ ಹೇಳ್ತಾನೆ. ಸೊ ಹಂಗ್ ಹೇಳಿದ ತಕ್ಷಣ ಅವ್ರ ಅಮ್ಮಗೆ ಕೋಪ ಬರುತ್ತೆ. ಯಾಕೆಂದ್ರೆ ಅವಳ ಗಂಡ ಕೂಡ ಒಬ್ಬ ಫಾಕ್ಲೆಟ್ ಪ್ರೊಫೆಸರ್ ಆಗಿರ್ತಾನೆ. ಅವಳಿಗೆ ಆ ಪ್ರೊಫೆಷನ್ ಕಂಡ್ರೇನೆ ಒಂಥರ ಸಿಟ್ಟಿರುತ್ತೆ. ಸೊ ಅದಕ್ಕೆ ಅವಳು ಇವನನ್ನ ನೀವ್ ಇಲ್ಲಿಂದ ಆಚೆ ಹೊರಟೋಗಿ ಅಂತ ಅವನು ಹಿಂಗೆ ನಾನು ಫಾಕ್ಲೆಟ್ ಪ್ರೊಫೆಸರ್ ಅಂತ ಹೇಳಿದ ತಕ್ಷಣನೇ ನೀವು ಆ ಮನೆಯಿಂದ ಆಚೆ ಹೋಗಿ ಅಂತ ಹೇಳ್ತಾಳೆ. ಸೊ ಅವಾಗ ಪ್ರೊಫೆಸರ್ ಹೇಸಾಂಗ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಸಾನ್ಯವಂಗ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ, ನೀವು ಕರೆಕ್ಟ್ ಆಗಿ ನೆನಪು ಮಾಡ್ಕೊಂಡು ಹೇಳಿ ನನಗೆ, ಅವಳು ಎಲ್ಲಾದ್ರೂ ಹೋಗ್ಬಾರ್ದೇ ಇರೋ ಜಾಗಕ್ಕೆ ಹೋಗಿದ್ಲಾ, ಇನ್ನು ಮುಟ್ಬಾರ್ದೇ ಇರೋದು ಮುಟ್ಟಿದ್ಲಾ ಅಂತ ಕೇಳ್ತಾನೆ. ಅವಾಗ ಅವ್ರಮ್ಮ ಇದ್ದೋಳು ನನ್ ಸಾನ್ಯವಂಗ ಏನ್ ತೊಂದರೆ ಆಗುತ್ತೆ, ಏನ್ ಹೇಳ್ತಾ ಇದ್ದೀರಾ, ಏನಾಯ್ತು ಅಂತ ಕೇಳ್ತಾಳೆ. ಸೊ ನಾನು ಇತ್ತೀಚೆಗೆ ಅವಳೆಲ್ಲಾದ್ರೂ ಹೋಗಿದ್ಲಾ ಅದನ್ನ ಹೇಳಿ ಅಂತ ಹೇಳ್ತಾನೆ. ಏನಾದ್ರು ಮುಟ್ಟಿದ್ಲಾ, ಏನಾದ್ರು ತುಂಬಾ ಹಳೆಯ ವಸ್ತುಗಳು ಆ ಥರದ್ದು ಏನಾದ್ರು ಮುಟ್ಟಿದ್ಲಾ ಅಂತ ಕೇಳ್ತಾನೆ. ತಲೆ ಕಟ್ಟೋ ಥರದ್ದು ಏನೋ ಒಂದು ಕ್ಲಿಪ್ ತರ ಇತ್ತು, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ಅಂತ ಕೇಳ್ತಾಳೆ. ಅವಾಗ ಅವನು ಹೌದು ಅದ್ರ ಬಗ್ಗೆನೆ, ಅದು ಎಲ್ಲಿದೆ ಅಂತ ಕೇಳ್ತಾನೆ. ಅದು ಅವ್ರಪ್ಪನ ಮನೇಲಿದೆ, ಇಲ್ಲಿಲ್ಲ, ಅವ್ರಪ್ಪನ ಮನೇಲಿದೆ. ಅವ್ರಪ್ಪ ಸಾಯೋಕ್ಕಿಂತ ಮುಂಚೆ ಅದನ್ನ ಸಾನ್ಯವಂಗಾಗೆ ಗಿಫ್ಟ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರಂತೆ. ಸೊ ಅದನ್ನ ಮುಟ್ಟಿದ್ಲು ಅಷ್ಟೇ ಅಂತ ಅವ್ರಮ್ಮ ಹೇಳ್ತಾಳೆ. ಅದನ್ನ ಕೇಳ್ಬಿಟ್ಟು ಪ್ರೊಫೆಸರ್ ಹೇಸಾಂಗು ಅಲ್ಲಿಂದ ತಕ್ಷಣ ಹೊರಡ್ತಾನೆ. ಸಾನ್ಯವಂಗ ಅಮ್ಮ ಏನಾಯ್ತು ಹೇಳ್ಬಿಟ್ಟು ಹೋಗಿ ಅಂತ ಕೇಳ್ತಾಳೆ. ಅವನು ಏನೂ ರೆಸ್ಪಾಂಡ್ ಮಾಡದೆ ಅಲ್ಲಿಂದ ಹೋಗ್ತಾನೆ. ಅದ್ರ ನೆಕ್ಸ್ಟ್ ಡೇ ಸಾನ್ಯವಂಗ ಒಂದು ಪಾರ್ಟ್ ಟೈಮ್ ಜಾಬ್ ತರ ಒಂದು ಮನೆ ಶಿಫ್ಟ್ ಮಾಡೋದಕ್ಕೆ ಅಂತ ಹೋಗಿರ್ತಾಳೆ. ಮನೆ ಶಿಫ್ಟ್ ಮಾಡೋರ್ ಜೊತೆ ಇವಳು ಒಬ್ಳಾಗಿ ಹೋಗಿರ್ತಾಳೆ. ಅಲ್ಲಿ ಒಂದು ಶ್ರೀಮಂತರ ಮನೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗೊಬ್ಳು ಸಣ್ಣ ಮಗಳಿರ್ತಾಳೆ. ಅವಳು ಮನೆ ಶಿಫ್ಟ್ ಮಾಡೋ ಗಡಿಬಿಡಿಯಲ್ಲಿ ಅವಳು ಒಂದು ಫೇವ್ರೆಟ್ ಗೊಂಬೆ ಎಲ್ಲೋ ಮಿಸ್ ಆಗ್ಬಿಟ್ಟಿರುತ್ತೆ. ನನ್ ಗೊಂಬೆ ಇಲ್ಲ ಅಂತ ಹೇಳಿ ಅವಳು ತುಂಬಾ ಅಳ್ತಿರ್ತಾಳೆ. ಸಾನ್ಯವಂಗ ಎಷ್ಟು ಸಮಾಧಾನ ಮಾಡಕ್ ಹೋದ್ರುನು ಅವಳು ಅಳ್ತಾನೆ ಇರ್ತಾಳೆ. ಸಾನ್ಯವಂಗಾಗೆ ಒಂದ್ಸಲ ಅವಳ ಕೈನ ಜೋರಾಗಿ ತಳ್ತಾಳೆ. ತಳ್ದಾಗ ಆ ಸಾನ್ಯವಂಗ ಕೈಗೆ ಪೆಟ್ ಕೂಡ ಆಗುತ್ತೆ. ಹುಡುಗಿ ಕಿರ್ಚಾಡ್ತಾ ಇರೋದಕ್ಕೆ ಸಾನ್ಯವಂಗಗೆ ಇರಿಟೇಟ್ ಆಗ್ತಿರುತ್ತೆ. ಬಟ್ ಸ್ಟಿಲ್ ಅವಳಿಗೇನು ಮಾಡಕ್ ಆಗಲ್ಲ, ಯಾಕೆಂದ್ರೆ ಅವಳೊಂದು ಕೆಲಸ ಮಾಡಕ್ಕೆ ಅಂತ ಬಂದಿರ್ತಾಳೆ. ಸೊ ಅವಳ ಸಮಾಧಾನ ಮಾಡ್ಕೊಂಡು ಅವಳ ಪಾಡ್ಗಳ ಕೆಲಸ ಮುಗಿಸಿ ಅವಳಲ್ಲಿಂದ ಹೊರಟು ಆಚೆ ಬಂದು ಅವರು ಅವನು ಯಾರ್ ಕೆಲ್ಸ ಕರ್ಕೊಂಡ್ ಬಂದಿರ್ತಾನಲ್ಲ ಅವನ ಹತ್ರ ದುಡ್ಡು ಇಸ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಅಷ್ಟೊತ್ತಿಗೆ ಸಾನ್ಯವಂಗ ಸ್ವಲ್ಪ ಬದಲಾಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಅವಳು ಒಂದು ಒಂಥರ ಲೇಕ್ ತರ ಇರುತ್ತೆ. ಆ ಲೇಕ್ ಸುತ್ತಮುತ್ತ ಕೂರೋದಕ್ಕೆಲ್ಲ ಬೆಂಚ್ಗಳು ಹಾಕಿರ್ತಾರೆ. ಅಲ್ಲಿ ಹೋಗಿ ಗಾರ್ಡನ್ ತರ ಇರುತ್ತೆ, ಆ ಗಾರ್ಡನ್ ಹತ್ರ ಹೋಗ್ತಾಳೆ. ಗಾರ್ಡನ್ ಅಲ್ಲಿ ಹೋಗ್ಬಿಟ್ಟು ಕೈಯಲ್ಲಿ ಒಂದು ಗೊಂಬೆ ಹಿಡ್ಕೊಂಡು ಆ ಗೊಂಬೆನ ಚಾಕುಯಿಂದ ಆ ಗೊಂಬೆನ ಎಷ್ಟು ವಿಕಾರ ಮಾಡಕ್ ಸಾಧ್ಯನೋ ಅಷ್ಟು ವಿಕಾರ ಮಾಡ್ತಿರ್ತಾಳೆ. ನಿನ್ಗೆ ಈಸಿಯಾಗಿ ಎಲ್ಲ ಸಿಗ್ತಾ ಇದೆ, ನಿನ್ಗೆಲ್ಲಾನು ನಿನ್ನ ಅಪ್ಪ ಅಮ್ಮ ಕೊಡಿಸ್ತಾ ಇದಾರೆ, ಅದಕ್ಕೆ ನಿನ್ಗೆ ಕೊಬ್ಬು ಜಾಸ್ತಿ, ನೀನು ಯಾರಿಗೂ ಮರ್ಯಾದೆ ಕೊಡಲ್ಲ, ನಿನ್ಗೆ ಯಾವ್ದ್ರ ಬೆಲೆನೂ ಗೊತ್ತಿಲ್ಲ ಅಂತ ಹೇಳಿ ಅಳ್ತಿರ್ತಾಳಲ್ಲ. ಆ ಹುಡ್ಗಿನ ನೆನ್ಪಿಸ್ಕೊಂಡು ಇವಳು ಆ ಗೊಂಬೆಗೆ ಒಂಥರ ಅದನ್ನ ವಿಕಾರ ಮಾಡ್ತಿರ್ತಾಳೆ.
ಸ್ವಲ್ಪ ಹೊತ್ತಾದ್ಮೇಲೆ ಸಾನ್ಯುಂಗಾಗೆ ಮೈ ಮೇಲೆ ಪ್ರಜ್ಞೆ ಬಂದಾಗ ಆಗುತ್ತೆ. ಮತ್ತೆ ಅವಳು ಕೈಯಲ್ಲಿ ನೋಡ್ತಾಳೆ, ಒಂದು ಗೊಂಬೆ ಇರುತ್ತೆ. ಅದನ್ನ ಇವಳೇನೆ ಚಾಕುಯಿಂದ ಕೆರೆದು ಅದನ್ನ ವಿಕಾರ ಮಾಡಿರ್ತಾಳೆ. ಅದೆರಡನ್ನೂ ನೋಡಿ ಅವಳಿಗೆ ಶಾಕ್ ಆದಂಗೆ ಆಗುತ್ತೆ. ಅದನ್ನ ನೀರೊಳಗಡೆ ಬಿಸಾಕ್ಬಿಟ್ಟು ಸಾನ್ಯುಂಗ ಅಲ್ಲಿಂದ ಎದ್ದು ಓಡ್ತಾಳೆ. ಸಾನ್ಯುಂಗಾಗೆ ಭಯ ಆಗ್ತಿರುತ್ತೆ, ನಾನು ಬದಲಾಗ್ತಾ ಇದ್ದೀನ, ನಾನು ಏನಾಗ್ತಾ ಇದ್ದೀನಿ ಅಂತ. ತುಂಬಾ ಓಡಿ 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 ಬಂದು ಒಂದು ಜಾಗದಲ್ಲಿ ನಿಂತ್ಕೋತಾಳೆ. ಅದು ಹೇಗಿರುತ್ತೆ ಅಂದ್ರೆ ಒಂದು ಅಂಡರ್ ಪಾಸ್ ತರ ಇರುತ್ತೆ. ಅದರಲ್ಲಿ ಒಂದು ಕಡೆ ಗೋಡೆ ಮೇಲೆಲ್ಲ ಕನ್ನಡಿ ಹಾಕಿರ್ತಾರೆ. ಇನ್ನೊಂದು ಕಡೆ ಅಂದ್ರೆ ರೋಡಲ್ಲಿ ನಿಂತ್ಕೊಂಡು ಯಾರೇ ಡ್ಯಾನ್ಸ್ ಮಾಡಿದ್ರು, ಏನೋ ಒಂಥರ ಸ್ಟ್ರೀಟ್ ಡ್ಯಾನ್ಸರ್ಸ್ ತರ ಇರ್ತಾರಲ್ಲ, ಅವ್ರೊಂಥರ ಪ್ರಾಕ್ಟೀಸ್ ಮಾಡೋ ಜಾಗದ ತರ ಇರುತ್ತೆ ಅದು. ಒಂದ್ ಕಡೆ ಗೋಡೆ ಪೂರ್ತಿ ಕನ್ನಡಿ ಇರುತ್ತೆ. ಆ ಕನ್ನಡಿ ಮುಂದೆ ನಿಂತ್ಕೊಂಡು ಅವಳನ್ನೇ ನೋಡ್ತಿರ್ತಾಳೆ. ಅಷ್ಟರಲ್ಲಿ ಅವಳ ಗಮನ ಅವಳ ನೆರಳು ಕಡೆ ಹೋಗುತ್ತೆ. ಅವಳ ನೆರಳು ಕಡೆ ಹೋದಾಗ ನೆರಳಲ್ಲಿ ಅವಳ ನೆರಳು ವಿಕಾರವಾಗಿ ಕೂದಲೆಲ್ಲ ಕೆದ್ಕೊಂಡಿರುತ್ತೆ. ಅದನ್ನ ನೋಡಿದಾಗ ಪ್ರೊಫೆಸರ್ ಹೇಸಂಗ್ ಹೇಳಿದ್ ನಿಜ ಅಂತ ಅವಳಿಗೆ 100% ಕನ್ಫರ್ಮ್ ಆಗುತ್ತೆ. ಹಾಗೆ ನೆರಳು ನೋಡ್ತಾ ಅವಳ ಪ್ರತಿಬಿಂಬ, ಕನ್ನಡಿಲಿ ಕಾಣ್ತಾ ಇರೋ ಪ್ರತಿಬಿಂಬನ ದೃಷ್ಟಿಸಿ ನೋಡೋದಕ್ಕೆ ಶುರು ಮಾಡ್ತಾಳೆ. ಆ ಪ್ರತಿಬಿಂಬ ಚೇಂಜ್ ಆಗಿರತ್ತೆ. ಇವಳು ಹೊರಗಡೆ ಇರೋಳು ಅಳ್ತಾ ಇರ್ತಾಳೆ. ಒರಿಜಿನಲ್ ಸಾನ್ಯುಂಗ ಅಂದ್ರೆ ಕನ್ನಡಿಯಲ್ಲಿರೋ ಪ್ರತಿಬಿಂಬ ಅವಳನ್ನ ನೋಡಿ ನಗ್ತಾ ಇರ್ತಾಳೆ. ನೀನು ನನ್ನ ಹೆಸರನ್ನ ಗೆಸ್ ಮಾಡು, ನಿನ್ಗೆ ಚಾಲೆಂಜ್ ಮಾಡೋ ತರ ಅವಳು ಹೀಗೆ ಅವಳ ಮುಖ ನೋಡ್ಕೊಂಡು ನಗ್ತಾ ಇರ್ತಾಳೆ ಕನ್ನಡಿಯಲ್ಲಿರೋ ಸಾನ್ಯುಂಗ. ಅದನ್ನ ನೋಡಿ ಗಾಬರಿಯಾಗಿ ಅವಳೊಂಥರ ತಲೆ ಒದರ್ದಂಗ್ ಮಾಡಿ ಮತ್ತೆ ನೋಡ್ತಾಳೆ. ನಾರ್ಮಲ್ ಆಗಿರುತ್ತೆ ಎಲ್ಲ. ಮತ್ತೆ ಅವಳ ನೆರಳು ಕಡೆ ನೋಡ್ತಾಳೆ. ನೆರಳು ಕಾಣೆ ಆಗಿರುತ್ತೆ. ಅವಳು ಸಾನ್ಯುಂಗನ ನೆರಳು ಕಾಣ್ತಾ ಇರಲ್ಲ ಕನ್ನಡಿಯಲ್ಲಿ. ಸಾನ್ಯುಂಗನ ನೆರಳು ಕಾಣ್ತಾ ಇರೋದಿಲ್ಲ. ಜೊತೆಲಿ ಅವಳಿಗೆ ಕಣ್ ಮುಂದೆ ಏನೇನೋ ಬಂದು ಹೋದಾಗುತ್ತೆ. ಅಂದ್ರೆ ಆ ನೆರಳು ಎಲ್ಲೆಲ್ಲಿ ಹೋಗತ್ತೋ ಅಲ್ಲೆಲ್ಲ ಅದೆಲ್ಲ ಸಾನ್ಯುಂಗನ ಕಣ್ಣು ಮುಂದೆ ಬರೋದಕ್ಕೆ ಶುರುವಾಗುತ್ತೆ. ಅವಳು ಸೀದಾ ಅವ್ರ ಅಜ್ಜಿ ಮನೆ ದಾರಿಲಿ ಆ ನೆರಳು ಹೋಗ್ತಾ ಇರೋದು ಗೊತ್ತಾಗುತ್ತೆ. ಸೊ ಸಾನ್ಯುಂಗಾಗೆ ತಕ್ಷಣ ನಮ್ಮ ಅಜ್ಜಿಗೆ ಏನೋ ತೊಂದರೆ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಅವಳು ಪಟ್ ಅಂತ ಅಲ್ಲಿಂದ ಹೊರಡ್ತಾಳೆ. ಸಾನ್ಯುಂಗಳ ಅಜ್ಜಿ ತನ್ನ ಮಗ ಗಾಂಗ್ಮೋ ತೀರ್ಕೊಂಡಿರ್ತಾನಲ್ಲ, ಅವನ ಎಲ್ಲಾ ವಸ್ತುಗಳನ್ನೂ ಒಂದ್ ಕಡೆ ಎತ್ತಿಡೋದಕ್ಕೆ ಎಲ್ಲ ರೆಡಿ ಮಾಡ್ತಿರ್ತಾಳೆ. ಅದ್ರಲ್ಲೂ ಒಂದು ಪುಸ್ತಕ ಕಾಣಿಸುತ್ತೆ ಅವಳಿಗೆ. ಆ ಪುಸ್ತಕನ ತಗೊಂಡು ಅವಳದನ್ನ ಡೀಟೇಲ್ ಆಗಿ ಓದೋದಕ್ಕೆ ಶುರು ಮಾಡ್ತಾಳೆ. ಅದರಲ್ಲಿ ತುಂಬಾ ಡೀಟೇಲ್ಸ್ ಇರುತ್ತೆ. ಅಂದ್ರೆ ಈ ಒಂದು ಕೂಡ್ಲಿಕ್ಕೆ ಕೆದ್ರಕೊಂಡಿರೋದೆಲ್ಲ ಅದು ದೆವ್ವದ ಬಗ್ಗೆ, ಅದು ಹೇಗ್ ಶುರುವಾಯ್ತು, ಅದು ಯಾವಾಗ ಶುರುವಾಯ್ತು, ಯಾರಿಂದ ಶುರುವಾಯ್ತು ಅದು ದೆವ್ವ ಅಂತ ಎಲ್ಲ ಅದ್ರಲ್ಲಿ ಬರ್ದಿರುತ್ತೆ. ಸೊ ಅದ್ರ ಹಿಸ್ಟ್ರಿನೇ ಅದ್ರಲ್ಲಿ ಇರುತ್ತೆ ಆ ಬುಕ್ಕಲ್ಲಿ. ಅದನ್ನ ಅವಳು ಓದ್ತಾ ಇರ್ತಾಳೆ. ಅದು ಸಾನ್ಯುಂಗ ಮೈಯಲ್ಲಿದ್ದ ಆ ದೆವ್ವಕ್ಕೆ ಗೊತ್ತಾಗಿ ಅದು ಆ ದೆವ್ವ ಅವ್ರ ಅಜ್ಜಿನ ಸಾಯಿಸ್ಬೇಕು ಅಂತ ಅವ್ರ ಅಜ್ಜಿ ಮನೆ ಕಡೆ ಬರ್ತಾ ಇರುತ್ತೆ. ಸೊ ಇದು ಮಸ್ಕಾಗಿ ಸಾನ್ಯುಂಗಾಗೂ ಗೊತ್ತಾಗುತ್ತೆ. ಸೊ ಅವಳು ಅವ್ರ ಅಜ್ಜಿ ಮನೆ ಕಡೆ ಓಡ್ ಬರೋದಕ್ಕೆ ಶುರು ಮಾಡ್ತಾಳೆ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಸಾನ್ಯುಂಗ ಓಡ್ ಬಂದು ಅವ್ರ ಅಜ್ಜಿನ ಕಾಪಾಡ್ಕೋತಾಳ ಅಥವಾ ಸಾನ್ಯುಂಗಾಗಿಂತ ಮುಂಚೆ ಆ ದೆವ್ವ ಬಂದು ಅವ್ರ ಅಜ್ಜಿನ ಸಾಯಿಸುತ್ತಾ, ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿ ತನಕ ನೋ ಮ್ಯಾಟರ್ ವಾಟ್, ಲವ್ ಯೋರ್ಸೆಲ್ಫ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.